ವಾಲ್ಮೀಕಿ ನಿಗಮದ 177 ಕೋಟಿ ಹಣ ಅಕ್ರಮ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲು ಮಾಡಿಕೊಂಡಿದೆ ಜಾರಿ ನಿರ್ದೇಶನಾಲಯ. ಮನಿ ಲ್ಯಾಂಡರಿಂಗ್ ಪ್ರಕರಣವನ್ನ ದಾಖಲಿಸಿ ಇಡಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇವತ್ತು ರೇಡ್ ಅನ್ನು ಮಾಡಿರುವಂತದ್ದು. ಇಡಿಯಿಂದ ಮಾಜಿ ಸಚಿವ ನಾಗೇಂದ್ರ ಅವರು ಅರೆಸ್ಟ್ ಆಗುವಂತದ್ದು ಫಿಕ್ಸ್ ಆಗಿದ್ರೆ ರೇಡ್ ಬಳಿಕ ಯಾವುದೇ ಕ್ಷಣ ನಾಗೇಂದ್ರಗೆ ಇಡಿ ನೋಟಿಸ್ ಅನ್ನು ನೀಡಲಿದೆ. ರೇಡ್ ವೇಳೆ ಸಿಕ್ಕಿರುವಂತಹ ದಾಖಲೆಗಳ ಆಧಾರದ ಮೇಲೆ ರೇಡ್ ಅನ್ನ ಮಾಡ್ತಾ ಇರುವಂತದ್ದು. ವಾಲ್ಮೀಕಿ ನಿಗಮದ 187 ಕೋಟಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡಿದೆ. ಜಾರಿ ನಿರ್ದೇಶನಾಲಯ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನಿ ಲ್ಯಾಂಡರಿಂಗ್ ಪ್ರಕರಣ ದಾಖಲಾಗಿರುವಂತದ್ದು ಇಡಿಯಲ್ಲಿ. ಇಡಿಯಿಂದ ಮಾಜಿ ಸಚಿವ ನಾಗೇಂದ್ರ ಅವರ ಅರೆಸ್ಟ್ ಫಿಕ್ಸ್ ಆಗಿದ್ರೆ ರೇಡ್ ಬಳಿಕ ಯಾವುದೇ ಕ್ಷಣ ನಾಗೇಂದ್ರಗೆ ಇಡಿ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆಗಳಿದೆ. ರೇಡ್ ವೇಳೆ ಸಿಕ್ಕಿರುವಂತಹ ದಾಖಲೆಗಳ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಬೆಳಗ್ಗೆ ನಡೆದಿರುವಂತಹ ಮೆಗಾ ಡೆವಲಪ್ಮೆಂಟ್ ಇದು. ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ನಡೆದಿರುವಂತಹ ಒಂದು ಡೆವಲಪ್ಮೆಂಟ್ಗಳು, ಬೆಳವಣಿಗೆಗಳು, ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುವವರೆಗೂ ಕೂಡ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಬೆಳವಣಿಗೆಗಳು ನಡೀತಾ ಇರುತ್ತೆ. ಒಂದು ಕಡೆ SIT ವಿಚಾರಣೆ ನಡೀತಾ ಇದೆ, ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ, ಆಡಿಯೋ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಇದೆ. ಹೀಗಾಗಿ ಸಾಕ್ಷಿಗಳನ್ನ ಇಟ್ಕೊಂಡು ವಿಚಾರಣೆಗೆ ಪದೇ ಪದೇ ಕರೆಯುವಂತಹ ಕೆಲಸಗಳು SIT ಅಧಿಕಾರಿಗಳಿಂದ ಆಗ್ತಾ ಇದೆ. ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನ ಕೊಡಬೇಕು ಅಂತಂದ್ರೆ, ಚಂದ್ರಶೇಖರ್ನವರ ಆತ್ಮಹತ್ಯೆಗೆ ಒಂದು ನ್ಯಾಯವನ್ನ ಕೊಡಬೇಕು ಅಂತಂದ್ರೆ ಸರ್ಕಾರದಿಂದ SIT ಅಧಿಕಾರಿಗಳು ಹೇಗೆ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣವನ್ನ ಭೇದಿಸ್ತಾರೆ, ಎಷ್ಟರ ಮಟ್ಟಿಗೆ ಚುರುಕಿನ ತನಿಖೆಯನ್ನ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಕೂಡ ನಾವು ಪ್ರತಿದಿನ ಗಮನಿಸ್ತಾ ಇದ್ದೀವಿ. ಆ ಕೆಲಸಗಳು ಬಹಳ ಚುರುಕಾಗಿ ಆಗ್ತಾ ಇದೆ. ಇಡಿಯಿಂದ ಮಾಜಿ ಸಚಿವ ನಾಗೇಂದ್ರ ಅವರ ಅರೆಸ್ಟ್ ಆಗುತ್ತಾ ಅಥವಾ SIT ಅಧಿಕಾರಿಗಳೇ ಅವರನ್ನ ಬಂಧಿಸ್ತಾರಾ? ಎಲ್ಲ ಪ್ರಶ್ನೆಗಳಿಗೂ ಕೂಡ ಇನ್ನು ಉತ್ತರ ಸಿಗಬೇಕಾಗಿದೆ. ಸದ್ಯ ಒಂದು ಕಡೆ ತನಿಖೆ, ಮತ್ತೊಂದು ಕಡೆ ಇಡಿ ರೇಡ್ನಲ್ಲಿ ಸಿಕ್ಕಿರುವಂತಹ ದಾಖಲೆಗಳ ಪರಿಶೀಲನೆ, ಇವೆಲ್ಲವೂ ಕೂಡ ಇವತ್ತು ನಡೀತಾ ಇರುವಂತಹ ಬೆಳವಣಿಗೆಗಳು.